ಈ ಬಂಕಲ್ಲಿ ರಾತ್ರಿ ಮಲಗಿದ್ದು ಇವಾಗ ಬೆಳಗ್ಗೆ ಎದ್ದು ಹೊರಟಿನಿ. ಗಾಡಿ ಕೋಲ್ಡ್ ಸ್ಟಾರ್ಟ್ ಇದೆ, ವೇಟ್ ಮಾಡ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನದಿಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವ್ರ ದರ್ಶನ ಮಾಡ್ಕೋಬೇಕು. ಈ ದರ್ಶನಕ್ಕೆ ನಿಂತಿರೋ ಕ್ಯೂ ಇದು. ನಾನು ಆನ್ಲೈನಲ್ಲಿ ಫ್ರೀ ಪಾಸ್ ಬುಕ್ ಮಾಡ್ಕೊಂಡಿದ್ದೀನಿ. 9 ಗಂಟೆಗೆ ಇದೆ ನಂದು, ಹೋಗ್ಬೇಕು. ಹಂಗೆ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ದೀನಿ. ಇಲ್ಲೇ ನಾಷ್ಟ ಮಾಡಿದೆ, ಪೋಹ ತಿಂದೆ. ಜಾಸ್ತಿ ಏನಿಲ್ಲ, ಬರೀ 30 ರೂಪಾಯಿ ಅಷ್ಟೇ. ಕರೆಕ್ಟಾಗಿ ಇಲ್ಲಿ ಕ್ಯೂ ಇದೆಯಲ್ಲ, ಅದು ಕರೆಕ್ಟಾಗಿ ಅದ್ರ ಪಕ್ಕದಲ್ಲೇ ಐತೆ ಇಲ್ಲಿ ಟಿಫನ್ನು. ನೋಡಿ, ಇಲ್ಲಿ ಯಾರೇ ಬಂದರೂ ಇಲ್ಲಿ ಟಿಫನ್ ಮಾಡ್ಕೊಳ್ತಾರೆ, ಚೆನ್ನಾಗೈತೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇವಾಗ ಅಲ್ಲಿ ಒಳಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಲಗೇಜ್ನ ಲಾಕರ್ಲಿಟ್ಟು ಹೋಗ್ಬೇಕು. ಪಾಸ್ ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಅದು ಇಲ್ಲಿ ಪ್ರಿಂಟ್ ತೊಗೊಂಡು ಮೊಬೈಲು ಮತ್ತು ಬ್ಯಾಗು, ಹೆಲ್ಮೆಟು ಎಲ್ಲ ಇಲ್ಲಿ ಲಾಕರ್ಲಿ ಇಡಬೇಕು. ಮೊಬೈಲ್ ಕೂಡ ಎಲ್ಲ ಮಾಡಲ್ಲಂತೆ, ಅದಕ್ಕೆ ಮೊಬೈಲ್ ಕೂಡ ಬ್ಯಾಗಲ್ಲಿಟ್ಟು ಲಾಕರ್ಲಿಟ್ಟು ಹೋಗ್ಬೇಕೀಗ. ಮೊಬೈಲ್ ಫ್ಲೈಟ್ ಮಾಡಲ್ ಹಾಕಿ ಬ್ಯಾಗಲ್ಲಿಟ್ಟು ಹೋಗ್ತೀನಿ. ಇದೇ ವಿಠ್ಠಲ ರುಕ್ಮಿಣಿ ಟೆಂಪಲ್ಲು, ಇದ್ರ ಪಕ್ಕದಲ್ಲೇ ಇರೋದು. ಇಲ್ಲಿ ಇದ್ರ ಒಳಗಡೆ ಲಾಕರ್ ಇದೆ, ಅಲ್ಲಿ ಒಳಗಡೆ ಇದೆ ಶಾಪು. ಅಲ್ಲಿ ವಿಠ್ಠಲ ರುಕ್ಮಿಣಿ ಮಂದಿರ, ಏನು ಮೇನ್ ಮಂದಿರ ಇದೆಯಲ್ಲ, ಅದರ ಆಪೋಸಿಟ್ ಇಲ್ಲಿ ನದಿ ಇರೋದು. ಆ ನದಿಯಲ್ಲಿ ಪುಂಡ್ಲಿಕರದು ದೇವಸ್ಥಾನ ಇರೋದು. ಫಸ್ಟು ವಿಠ್ಠಲ ರುಕ್ಮಿಣಿ ದರ್ಶನ ಮಾಡೋಕ್ಕಿಂತ ಫಸ್ಟು ಪುಂಡ್ಲಿಕರ ದರ್ಶನ ಮಾಡಬೇಕು. ಅದು ಯಾಕೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದು ಇಲ್ಲಿ ಪದ್ಧತಿ ಇದು. ವಿಠ್ಠಲ ರುಕ್ಮಿಣಿ ದರ್ಶನಕ್ಕಿಂತ ಫಸ್ಟು ಪುಂಡ್ಲಿಕರ ದರ್ಶನ ಮಾಡಬೇಕು, ಅದೇ ಇಲ್ಲಿ ಪದ್ಧತಿ ಇರೋದು. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ದರ್ಶನ ಮಾಡ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ. ಇಲ್ಲೇ ಮುಂದೆ ಇರೋದು ಪುಂಡ್ಲಿಕ ದೇವರು. ಇಲ್ಲೇ ಹೋಗ್ತಾ ಇದ್ದೀನಿ ಈಗ. ಇಲ್ಲಿ ಏನು ನದಿ ಇರ್ತಿದೆಯಲ್ಲ, ಇದು ಭೀಮಾ ನದಿ. ಭೀಮಾ ನದಿಯಲ್ಲಿ ಪುಂಡ್ಲಿಕ ಇರೋದು. ಇದೇ ಪುಂಡ್ಲಿಕ ಇರೋದು. ಇಲ್ಲಿ ಹರಿತಾ ಇರೋ ನದಿ ಏನಿದೆ ಇದು ಭೀಮಾ ನದಿ ಅಂತ ಇದೆ. आपल्या आई वडिलांचे नामात दान करा, पूर्वजांचे नामात दान करा, अन्नछत्र दान करा. ಇದೇ ಪುಂಡ್ಲಿಕ ದೇವರು ಇದೆ. ಪುಂಡ್ಲಿಕ ದರ್ಶನ ಮಾಡಿಕೊಂಡು ಫಸ್ಟ್ ಪುಂಡ್ಲಿಕ ದರ್ಶನ ಮಾಡಿಕೊಂಡೆ ವಿಠ್ಠಲ ರುಕ್ಮಿಣಿ ದರ್ಶನ ಮಾಡಬೇಕು. ದರ್ಶನಕ್ಕೆ ಕ್ಯೂ ಇದೆ ಇಲ್ಲಿ. ಇಲ್ಲಿಂದ ಎಂಟ್ರಿ ತಗೋಬೇಕು. ಇಲ್ಲಿ ಎಂಟ್ರಿ ಯಾವ ಕಡೆದು? ಎಂಟ್ರಿ ಯಾವ ಕಡೆದು? ಎಂಟ್ರಿ ಯಾವ ಕಡೆ ಇದೆ ಅಂತ ಆ ಕಡೆ ಹೋಗ್ತಾ ಇದ್ದೀನಿ. पुंडलिकरायाने आपल्या वडिलांची सेवा केली म्हणून आपण आई वडिलांचा उद्धार करा, अन्नछत्र दान करा. ಇಲ್ಲಿಂದ ಎಂಟ್ರಿ. ಎಲ್ಲ ದರ್ಶನಕ್ಕೆ ಕ್ಯೂ ಹೋಗ್ತಿರೋದು. अन्नदान केलं जातं. ಜನ ಏನು ಜಾಸ್ತಿ ಇಲ್ಲ, ಆರಾಮಾಗಿ ದರ್ಶನ ಆಗುತ್ತೆ. आपल्या आई वडिलांच्या नावानं दान करा, पूर्वजांच्या नावानं दान करा, अन्नछत्र दान करा. ಪುಂಡ್ಲಿಕ ಅವ್ರ ದರ್ಶನ ಆಯಿತು. ಜನ ಜಾಸ್ತಿ ಇದ್ದಿದ್ದಿಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಪುಂಡಲಿಕ ದರ್ಶನ ಆಯಿತು. ಆಮೇಲೆ ಈ ನದಿ ತೀರನ ಇಲ್ಲೇನಿದು ಪುಂಡಲಿಕ ದೇವರಿದೆ. ಆಮೇಲೆ ಹಿಂಗೆ ನಾವು ಆ ಕಡೆಯಿಂದ ಬರ್ತೀವಲ್ಲ, ಇದನ್ನೆಲ್ಲ ಚಂದ್ರಭಾಗ ಅಂತ ಕರೀತಾರೆ. ಆಮೇಲೆ ಅಲ್ಲಿ ಕಾಣ್ತಾ ಇರೋದು ಇಸ್ಕಾನ್. ಇದೇನು ಕಾಣ್ತಾ ಇದೆಯಲ್ಲ, ಅದು ಇಸ್ಕಾನ್. ಅದು ಇವಾಗ ಪುಂಡಲಿಕ ದರ್ಶನ ಆಯ್ತಲ್ಲ, ಇವಾಗ ವಿಠ್ಠಲ ರುಕ್ಮಿಣಿ ದರ್ಶನ ಮಾಡೋಕ್ಕೆ ಹೋಗ್ಬೇಕು ಮೇನ್ ಟೆಂಪಲ್ಗೆ. ಯಾಕೆ ಫಸ್ಟ್ ಪುಂಡಲಿಕ ದರ್ಶನ ಮಾಡಿ ಆಮೇಲೆ ವಿಠ್ಠಲ ರುಕ್ಮಿಣಿ ದರ್ಶನ ಮಾಡಬೇಕು ಅಂದರೆ ಅದಕ್ಕೊಂದು ಪುರಾಣ ಕಥೆ ಇದೆ.
ಏನಪ್ಪ ಅಂದರೆ ಈ ಪುಂಡಲಿಕ ಪಂಡ್ರಾಪುರದ ಈ ಊರಿನ ನಿವಾಸಿ. ಅವಾಗ ಇಲ್ಲಿ ಅವ್ನು ಹೆಂಗೆ ಅಂದರೆ ತಂದೆ ತಾಯಿಗೆ ಮರ್ಯಾದೆ ಕೊಡ್ತಿರಲ್ಲ, ಚೆನ್ನಾಗಿ ನೋಡ್ಕೊತಾ ಇರಲ್ಲ. ಅವಾಗ ಒಂದು ಗುಂಪು ಕಾಶಿಗೆ ಹೋಗ್ತಾ ಇರುತ್ತೆ. ಅವಾಗ ಅವನು ಕೇಳ್ತಾನೆ, ಯಾಕೆ ಎಲ್ಲಿ ಹೋಗ್ತಿದ್ದೀರಾ ಅಂತ. ಅವರು ಹೇಳ್ತಾರೆ, ಕಾಶಿಗೆ ಹೊರಟಿದ್ದೀವಿ, ಕಾಶಿಗೆ ಹೋದ್ರೆ ಪುಣ್ಯ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ. ಅವಾಗ ಪುಂಡ್ಲಿಕಂಗೆ ಹೌದಾ ಹಂಗಾರೆ ನಾನು ಹೋಗ್ತೀನಿ ಅಂತ ಅವನು ಕಾಶಿಗೆ ಹೋಗಕ್ಕೆ ರೆಡಿ ಆಗ್ತಾನೆ. ಅವ್ರ ತಂದೆ ತಾಯಿನ ಕರ್ಕೊಂಡು ಹೋಗ್ಬೇಕು ಅಂತಾನೆ. ಕರ್ಕೊಂಡು ಹೋಗಕ್ಕೆ ಕಷ್ಟ ಆದಾಗ ಅವ್ರಿಗೆ ಅವ್ರ ತಂದೆ ತಾಯಿಗೆ ಹಕ್ಕ ಕಟ್ಬಿಟ್ಟು ಹೇಳ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಅದನ್ನ ಅವಾಗ ಹೋಗ್ತಾ ಇದ್ದ ದಾರಿಲಿ ಒಂದು ಕುಕ್ಕುಟ ಆಶ್ರಮ ಇರುತ್ತೆ. ಕುಕ್ಕುಟ ಆಶ್ರಮದಲ್ಲಿ ಅಲ್ಲಿ ಇರೋ ಸಾಧುಗಳಿಗೆ ಹೋಗಿ ಕೇಳ್ತಾನೆ, ಕಾಶಿಗೆ ಹೆಂಗೆ ಹೋಗ್ಬೇಕು ದಾರಿ ತೋರಿಸಿ ಅಂತ. ಅವಾಗ ಅವರು ನಕ್ಬಿಟ್ಟು, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ನಾವು ಕಾಶಿಗೆ ಯಾವತ್ತು ಹೋಗೇ ಇಲ್ಲ ಅಂತ ಹೇಳ್ತಾರೆ ಅವರು ಸ್ವಾಮಿಗಳು. ಅವಾಗ ಪುಂಡ್ಲಿಕ, ಏನ್ ನೀವು ಸಾಧುಗಳಾಗಿ ಕಾಶಿಗೆ ಹೋಗಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಮೋಕ್ಷ ಹೆಂಗೆ ಸಿಗುತ್ತೆ ಹಂಗಂತ ಕೇಳ್ತಾನೆ. ಅವಾಗ ಅವರು ಮುಗುಳ್ನಾಕು, ಆಯ್ತು ನೀವು ದಾರಿಲಿ ಯಾತ್ರೆ ಮಾಡಿ ದಂಡಿದ್ದೀರಾ, ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ ಅಂತ ಹೇಳ್ತಾರೆ. ಅವಾಗ ಪುಂಡ್ಲಿಕ ಅವ್ರ ತಂದೆ ತಾಯಿನ ಜೊತೆ ಅಲ್ಲೇ ಉಳ್ಕೊತಾನೆ. ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ಹೊರಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ 3 ಹೆಣ್ಮಕ್ಳು ಕಸ ಓಡಿಸಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸಿ ನೀವು ಯಾರು ಅಂತ ಕೇಳ್ತಾರೆ. ಅವಾಗ ಪುಂಡ್ಲಿಕ ಅವ್ರನ್ನ ಮಾತಾಡಿಸಿ ನೀವು ಯಾರು ಅಂತ ಕೇಳಿದಾಗ ಅವರು ಗಂಗಾ, ಯಮುನಾ, ಸರಸ್ವತಿ ಅಂತ ಹೇಳ್ತಾರೆ. ನೀವು ದೇವನದಿಗಳಲ್ವಾ, ದೇವನದಿಗಳಾಗಿ ಇಲ್ಲಿ ಆಶ್ರಮದಲ್ಲಿ ಯಾಕೆ ಸೇವೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಿ ಆಶ್ರಮದಲ್ಲಿ ಇರೋರು ಅವ್ರ ತಂದೆ ತಾಯಿಗೆ ಒಳ್ಳೆ ಚೆನ್ನಾಗಿ ಸೇವೆ ಮಾಡ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ, ಅದಕ್ಕೆ ನಾವು ಇಲ್ಲಿ ಬಂದು ಸೇವೆ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಪುಂಡ್ಲಿಕಂಗೆ ಅವ್ರ ತಂದೆ ತಾಯಿಗೆ ಅವಮಾನ ಮಾಡಿದ್ದು, ಚೆನ್ನಾಗಿ ನೋಡ್ಕೊಳ್ದೇ ಇರೋದು ಅರ್ಥ ಆಗಿ, ನಾನು ಇದರ ಮಾಡಬಾರ್ದು, ನಾನು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ನನಗೂ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿನ ವಾಪಸ್ಸು ಪಂಡ್ರಾಪುರಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಇಲ್ಲಿ ಅವ್ರ ತಂದೆ ತಾಯಿನ ಚೆನ್ನಾಗಿ ಸೇವೆ ಮಾಡ್ತಿರ್ತಾರೆ. ತಂದೆ ತಾಯಿಗೆಲ್ಲ ಚೆನ್ನಾಗಿ ಸೇವೆ ಮಾಡ್ತಿದ್ದಾಗ ಪುಂಡ್ಲಿಕನ್ನ ಪರೀಕ್ಷೆ ಮಾಡೋಕ್ಕೆ ವಿಠ್ಠಲ ಭೂಮಿಗೆ ಬರ್ತಾರೆ. ಇಲ್ಲಿ ಬಂದು ಕರೀತಾರೆ ಅವರು, ನಾನು ನಮ್ಮ ತಂದೆ ತಾಯಿಗೆ ಸೇವೆ ಮಾಡ್ತಾ ಇದ್ದೀನಿ, ಅಲ್ಲೇ ಕಾಯ್ತಾ ಇರೋ ಬರ್ತೀನಿ ಅಂತ. ತಿರ್ಗಾ ಪುಂಡಲಿಕ ಅಂತ ಕರೀತಾರೆ. ಅವಾಗ ಪುಂಡ್ಲಿಕ ಈ ಅಲ್ಲೇ ಕಾಯ್ತಾ ಇರು ಅಂತ ಹೇಳ್ಬಿಟ್ಟು ಒಂದು ಇಟಿಕೆ ತಗೊಂಡು ಎಸಿತಾರೆ. ಆ ಎಸ್ದಿರೋ ಕಲ್ಲು ಅಲ್ಲಿ ಹೊರಗೆ ಬೀಳುತ್ತೆ, ಅದ್ರ ಮೇಲೆ ವಿಠ್ಠಲ ನಿಂತ್ಕೊಂಡಿರ್ತಾರೆ. ಅವಾಗ ಆಮೇಲೆ ಪುಂಡ್ಲಿಕ ಹೊರಗೆ ಬಂದ್ಬಿಟ್ಟು ನೋಡ್ತಾರೆ, ಸಾಕ್ಷಾತ್ ವಿಷ್ಣುನೇ ನಿಂತಿರ್ತಾರೆ. ಅಯ್ಯೋ, ನಾನು ಸಾಕ್ಷಾತ್ ವಿಷ್ಣುಗೆ, ದೇವ್ರಿಗೆ ನಾನು ಕಾಯಿಸ್ಬಿಟ್ನಲ್ಲ ಅಂತ ಕ್ಷಮೆ ಕೇಳ್ತಾರೆ. ಅವಾಗ ವಿಠ್ಠಲ, ನಿನ್ನ ತಂದೆ ತಾಯಿ ಸೇವೆಗೆ ಮೆಚ್ಚಿದ್ದೀನಿ, ನಾನು ಸಂತೋಷ ಆಗಿದೆ, ನಿಂಗೆ ಏನ್ ವರ ಬೇಕೋ ಕೇಳು ಅಂತ ಪುಂಡ್ಲಿಕಂಗೆ ಕೇಳ್ತಾರೆ. ಹೋಗ, ನಂಗೆ ನೀನು ವರ ಕೊಡ್ತೀಯ ಅಂದ್ರೆ ಇವಾಗ ನೀನು ಏನ್ ಕಲ್ ಮೇಲೆ ನಿಂತಿದ್ಯಲ್ಲ ಇಲ್ಲೇ ಸ್ಥಿರ ಆಗ್ಬೇಕು, ಮತ್ತೆ ಇಲ್ಲಿ ಬಂದಿರೋ ಭಕ್ತರುಗಳಿಗೆಲ್ಲ ನಿನ್ ಪಾದ ಸ್ಪರ್ಶ ಮಾಡಿ ದರ್ಶನ ಕೊಡ್ಬೇಕು ಅಂತ ಕೇಳ್ತಾರೆ ಪುಂಡ್ಲಿಕ. ಅವಾಗಿಂದ ವಿಠ್ಠಲ ಇಲ್ಲೇ ಸ್ಥಿರ ಆಗಿರೋದು. ಅದೇ ದೇವಸ್ಥಾನ ಇದು, ವಿಠ್ಠಲ ರುಕ್ಮಿಣಿ ದೇವಸ್ಥಾನ. जगण्याचे देवा लाभो ऐसे बळ दुर्गुणाचा वळ पहावेना. जगण्याचे देवा लाभो ऐसे बळ दुर्गुणाचा वळ पहावेना. सद्गुणाची देवा वाढो ऐसी कळ मरणाची झळ साहवेना. जगण्याचे देवा लाभो ऐसे बळ दुर्गुणा. ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮ ಪೂಜೆಗೆ 2100 ರೂಪಾಯಿ ಟಿಕೆಟು. ಅದನ್ನ ಒಬ್ಬರು ತೊಗೊಂಡು ಹೋಗಿದ್ರು, ಪೂಜೆಗೆ ಹೋಗಿದ್ರು. ಅವರು ಒಬ್ಬರೇ ಇದ್ರು ಅಂತ ನನ್ನ ಅಲ್ಲಿ ನಾನು ಓದಿದೆ, ಒಳಗೆ ಕೂತ್ಕೊಂಡಿದ್ದೆ, ಭವನ ಹತ್ರ ನೋಡೋಕೆ ಹೋಗಿದ್ದೆ. ಅಲ್ಲಿ ಕೇಳಿದೆ, ಇಲ್ಲಿ ನೋಡೋಕೆ ಏನಾದ್ರು ಪ್ಲೇಸ್ ಇದೆಯಾ ಅಂತ. ಅವರಿದ್ದರು, ಎಲ್ಲ ಪ್ಲೇಸ್ ಎಲ್ಲ ಲಿಸ್ಟ್ ಕೊಟ್ಟರು. ಆಮೇಲೆ ಒಬ್ಬರೇ ಬಂದಿದ್ದೀರಾ ಅಂತ ಕೇಳಿದ್ರು. ಅಂತ ಹೇಳಿದ್ರೆ ನಾನು ಒಬ್ಬರೇ ಬಂದಿರೋದು, ಪೂಜೆ ಟಿಕೆಟ್ ಇದೆ ಅಂತ, 5 ಜನಕ್ಕೆ ಅಲೋ ಇದೆ, ಬನ್ನಿ ನಮ್ಮ ಜೊತೆ ಪೂಜೆಗೆ ಅಂತ. ಪೂಜೆ ಅಂದರೂ ಸೂಪರಾಗಿತ್ತು, ಮಸ್ತಾಗಿತ್ತು. ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ. ಅವರಿಗೆ ಬಾಯ್ ಮಾಡಿ ಅವ್ರನ್ನ ನಂಬರ್ ಇಸ್ಕೊಂಡ್ರು. ಅವ್ರ ಹೆಸರು ರೂಪಾ ಮೇಡಮ್ ಅಂತ. ಜೊತೆಗೆ ಕರ್ಕೊಂಡು ಒಳ್ಳೆ ಅವ್ರ ಮಗನ ಕರ್ಕೊಂಡು ಓಡಾಡಿದ ಥರನೇ ಕರ್ಕೊಂಡು ಓಡಾಡಿ ಅಷ್ಟು ಕಾಳಜಿ ಮಾಡಿ ಇವಾಗ ಬಾಯ್ ಮಾಡಿ ಹೋದರು. ಅದು ರೂಮ್ಗೆ ಹೋಗಿ ಅವರು ಊರಂತೆ. ಪೂಜೆ ಅಂದರೆ ತುಂಬ ಚೆನ್ನಾಗಾಯ್ತು. ಹಾರನ ಗಾಡಿಗೆ ಹಾಕು ಅಂತ ಹೇಳಿ ಕಳಿಸಿದ್ದಾರೆ. ಸೊ ಇಲ್ಲಿ ಬಂದು ಗಾಡಿ ಹತ್ರ ಬಂದು ಬ್ಯಾಗೆಲ್ಲ ತೊಗೊಂಡು ಗಾಡಿ ಮೇಲೆ ಇಟ್ಟಿದ್ದೀನಿ, ಕಟ್ಟಬೇಕು. ಫಸ್ಟು ಗಾಡಿಗೆ ಹಾರ ಹಾಕ್ಬಿಡೋಣ. ಹಾರ ಗಾಡಿ ಕಟ್ಟಿದೆ. ಇವಾಗ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡೋಂಥ ಪ್ಲೇಸಸ್ ಏನಿದೆ ಅಂತ. ಎಲ್ಲ ಪ್ಲೇಸಸ್ ನೋಡ್ತೀನಿ, ಇನ್ನೊಂದೇ ತೋರಿಸ್ತೀನಿ.